ॐ भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टुवांसस्तनूभिः व्यशेमदेवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಆಷಾಢ ಮಾಸದ ಬಹುಳ ಪಾಡ್ಯ. ನಿನ್ನೆ ದಿವಸ ಗುರುಪೂರ್ಣಿಮೆ. ಆಷಾಢ ಹುಣ್ಣಿಮೆಯಂದು ಗುರುಪೂರ್ಣಿಮೆಯನ್ನು ಆಚರಿಸಿ ಶ್ರದ್ಧಾ ಭಕ್ತಿಗಳಿಂದ ಅತ್ಯಂತ ವಿಜೃಂಭಣೆಯಿಂದ ಗುರುಗಳನ್ನು ಆರಾಧಿಸಿದೆವು. ಇಂದು ಶುಕ್ರವಾರ, ಆಷಾಢ ಬಹುಳ ಪಾಡ್ಯ. ಮಾತೃಸ್ತವನಂ ಈ ಕೃತಿಯನ್ನು ಪಾರಾಯಣ ಮಾಡೋಣ. ಶ್ರದ್ಧೆಯಿಂದ ಆಲಿಸುವಂತವರಾಗಿ. ಮಾತೃಸ್ತವನಂ. ಮಾತುರಾಶಿಷ ವಂದಿತ ಭುವಿ ಸಂತಿ ನರೋ ನಂದಿತ ದಿವಿ धारितोऽस्म्यहं स्वोदरे त्वया पालितोऽस्म्यहं स्वस्तने त्वया शिशुरहं यदा केलिलं पटः न श्रुतं मया ते तदा वचः शिक्षणे मम न च कदा रुचिः सा त्वया कृता वर्धिता मतिः बालवर्तनं कष्टदायकं मन्यसे तु तत् हर्षकारणम् रोगपीडितो यत्कदाप्यहं सेवसे तदा मामहर्निशम् विस्मराम्यहं ते कथं कृतं मत्कृते सदा प्रेमसंयुतम् पश्यसि गुणं सर्वदा मम अवगुणन्तु मे नेक्षसे कथम् यमुदारता त्वयि च वर्तते नेतरत्र सा जगति दृश्यते दुर्लभा नहि बान्धवा भुवि जननि दुर्लभा त्वत्सम अयि मातृदेवो यत् भवश्रुतिश्च तत् ब्रवीत्यादरात् भावयेऽप्यहम् मातरि नरो देवमीक्षते सर्वतोऽपि तं स हि निरीक्षते सर्वतोऽपि तं स हि निरीक्षते सर्वतोऽपि तं स हि निरीक्षते.
ಆಷಾಢ ಬಹುಳ ಪಾಡ್ಯದ ಈ ಶುಕ್ರವಾರದಂದು ಈ ಮುಸ್ಸಂಜೆಯಲ್ಲಿ ಒಂದು ದೇವಿ ಭಜನೆಯನ್ನು ಹಾಡೋಣ. ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ನಮಸ್ತಸ್ಯೈ ನಮೋ ನಮಃ. ಸುಂದರವಾದಂತಹ ದೇವಿ ಭಜನೆ ಅತ್ಯಂತ ಸರಳವಾಗಿದೆ, ಹಾಡೋಣ. ಲಲಿತ ಲಲಿತ ಶ್ರೀಲಲಿತ ಲಲಿತ ಲಲಿತ ಓಂ ಲಲಿತ 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 ಜಯ ಲಲಿತ 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 ಜಗನ್ಮಾತಾ ಶ್ರೀ ಭುವನೇಶ್ವರಿ ರಾಜರಾಜೇಶ್ವರಿ ह्रीङ्कारेश्वरि श्रीत्रिपुरेश्वरी विश्वरूपिणी काळी भवानी परञ्ज्योति परमेष्ठि ब्रह्माणि ललिता ललिता श्रीललिता ललिता ललिता ॐ ललिता 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 जय ललिता 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 जगन्माता शङ्करि श्रीकरि शाम्भवी वाणी परब्रह्म के तुम प्रिय राणी विश्वमाता जगधात्री विरागिणी अखिलांडेश्वर के अर्धांगिनी ललिता ललिता श्री ललिता 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 ओम ललिता 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 जय ललिता 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 जगन्माता ललिता ललिता जगन्माता जगन्माता जगदम्बा माता की जय। सिद्धांत अवधूत चिंतन श्री गुरुदेव दत्त
जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये हर हर महादेव शंभो। ಶುಕ್ರವಾರ, ಪ್ರತಿ ಶುಕ್ರವಾರದಂದು ವಿವೇಕ ಚೂಡಾಮಣಿಯನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾರಾಯಣ, ಪ್ರತಿಯೊಂದು ಶ್ಲೋಕವನ್ನು ಕೂಡ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಬ್ರಹ್ಮ ಭಾವನೆಯ ವಿಚಾರವನ್ನು ಮಾಡ್ತಾ ಇದ್ದೇವೆ. ಅದರ ಕೆಲವು ಶ್ಲೋಕಗಳನ್ನು ಮೆಲುಕು ಹಾಕೋಣ. ಪಾರಾಯಣ ಮಾಡುತ್ತಿರುವಾಗಲೇ ಅದರ ಅರ್ಥವೂ ಕೂಡ ಮನನವಾಗುತ್ತಿರಲಿ. ಯತ್ ಪರಂ ಸಕಲವಾಗಗೋಚರಂ ಗೋಚರಂ ವಿಮಲಬೋಧಚಕ್ಷುಷಃ ಶುದ್ಧಚಿದ್ಘನಮನಾದಿವಸ್ತು ಯದ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ. ಷಡ್ಭಿರೋರ್ಮಿಭಿರಯೋಗಿ ಯೋಗಿಹೃದ ಭಾವಿತಂ ನ ಕರಣೈರ್ವಿಭಾವಿತಂ ಬುದ್ಧ್ಯವೇದ್ಯಮನವದ್ಯಮಸ್ತಿ ಯದ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ. ಭ್ರಾಂತಿ ಕಲ್ಪಿತ ಜಗತ್ಕಲಾಶ್ರಯಂ ಸ್ವಾಶ್ರಯಂಚ ಸದಸದ್ವಿಲಕ್ಷಣಂ ನಿಷ್ಕಲಂ ನಿರುಪಮಾನವತ್ಥಿ ಯದ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ. ಜನ್ಮ ವೃದ್ಧಿ ಪರಿಣತ್ಯಪಕ್ಷಯ ವ್ಯಾಧಿನಾಶನ ವಿಹೀನಮವ್ಯಯಂ ವಿಶ್ವಸೃಷ್ಟ್ಯವವಿಘಾತ ಕಾರಣಂ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ. ಅಸ್ತ
चित्तभेदमनपास्तलक्षणम् निस्तरङ्गजलराशि निश्चलम् नित्यमुक्तमविभक्तमूर्ति यद् ब्रह्म तत्त्वमसि भावयात्मनि एकमेव सदनेककारणम् कारणान्तरनिरास्य कारणम् कार्यकारणविलक्षणं स्वयम् ब्रह्म तत्त्वमसि भावयात्मनि निर्विकल्पकमनल्पमक्षरम् यत्क्षराक्षरविलक्षणं परम् नित्यमव्ययसुखं निरञ्जनम् ब्रह्म तत्त्वमसि भावयात्मनि ब्रह्म तत्त्वमसि भावयात्मनि ಅತ್ಯಂತ ಶ್ರೇಷ್ಠವಾದಂತಹ ಧ್ಯಾನ ಶ್ಲೋಕಗಳು, ಧ್ಯಾನಕ್ಕೆ ಪೂರಕವಾಗಿರುವಂತಹ ವಿಚಾರಗಳು. ಕಳೆದ ವಾರ ಈ ಶ್ಲೋಕವನ್ನು ನಾವು ಚರ್ಚೆ ಮಾಡಿದ್ದೇವೆ. ಮತ್ತೊಮ್ಮೆ ಮೆಲುಕು ಹಾಕೋಣ. ಯಾವುದು ವಿಕಲ್ಪ ಶೂನ್ಯವೋ, ಅಪರಿಚ್ಛಿನ್ನವೋ, ಅವಿನಾಶಿಯೋ, ಕಾರ್ಯ ಸಮುದಾಯ ಮತ್ತು ಮಾಯೆ ಇವುಗಳಿಗಿಂತ ಬೇರೆಯಾದುದೋ, ಸರ್ವೋತ್ಕೃಷ್ಟವೋ, ನಿತ್ಯವೋ, ಅಖಂಡ ಸುಖರೂಪವೋ, ತಮಶೂನ್ಯವೋ, ಆ ಬ್ರಹ್ಮವೇ ನೀನಾಗಿರುವೆ. ಇದನ್ನು ಮನಸ್ಸಿನಲ್ಲಿ ಅನುಸಂಧಾನ ಮಾಡು. ಇಂತಹ ಭವ್ಯವಾದ ಚಿಂತನೆ ನೋಡಿ. ಅನಿತ್ಯ ವಸ್ತುಗಳಲ್ಲಿ ನಿತ್ಯನು, ನಿತ್ಯೋ ನಿತ್ಯಾನ ಚೇತನಶ್ಚೇತನಾನ. ಕಠೋಪನಿಷತ್ತಿನ ಶ್ಲೋಕದ ಉದಾಹರಣೆ ಇಲ್ಲಿ. ಛಾಂದೋಗ್ಯ ಉಪನಿಷತ್ತಿನ ವಾಕ್ಯವೂ ಕೂಡ ಸೇರಿಕೊಂಡಿದೆ. ಯೋ ವೈ ಭೂಮಾ ತತ್ಸುಖಂ ನ ಅಲ್ಪೇ ಸುಖಮಸ್ತಿ. ಯಾವುದು ಭೂಮವೋ ಅದೇ ಸುಖವು, ಅಲ್ಪದಲ್ಲಿ ಸುಖವಿಲ್ಲ. ಇದೇ ಶ್ಲೋಕದ ಹಿಂದಿಯ ಭಾವಾನುವಾದ. जो निर्विकल्प महान और अविनाशी है, क्षर शरीर और अक्षर जीव से भिन्न है, तथा नित्य अव्यय आनंद स्वरूप और निष्कलंक है, वह ब्रह्म ही तुम हो. ऐसी हृदय में भावना करो. That which is free from duality, which is infinite and indestructible, distinct from the universe and Maya, supreme, eternal, which is undying bliss, taintless, that Brahman art thou. Meditate on this in thy mind. ಮುಂದಿನ ಶ್ಲೋಕವನ್ನು ನೋಡೋಣ. ಹೇಳಿಕೊಡ್ತೇವೆ, ಪುನರಾವರ್ತನೆ ಮಾಡಿ. ಯದ್ವಿಭಾತಿ ಸದನೇಕಧಾ ಭ್ರಮಾ ನಾಮರೂಪ ಗುಣ ವಿಕ್ರಿಯಾತ್ಮನ ಹೇಮವತ್ ಸ್ವಯಂ ವಿಕ್ರಿಯಂ ಸದಾ.
ಬ್ರಹ್ಮತತ್ವಮಸಿ ಭಾವಯಾತ್ಮನಿ ಯದ್ವಿಭಾತಿ ಸದನೇಕಧಾ ಭ್ರಮಾತ್ ನಾಮರೂಪಗುಣವಿಕ್ರಿಯಾತ್ಮನ ಹೇಮವತ್ ಹೇಮವತ್ ಸ್ವಯ ಹೇಮವತ್ ಸ್ವಯಮವಿಕ್ರಿಯಂ ಸದಾ ಬ್ರಹ್ಮತತ್ವಮಸಿ ಭಾವಯಾತ್ಮನಿ. ಎಷ್ಟು ಚಂದ ಇದೆ ವಿಚಾರ ನೋಡಿ. जो सर्वदा सत और सुवर्ण के समान स्वयं निर्विकार है, तथापि भ्रमवश उसके विकार कटक कुंडलादि के समान नाना नाम रूप गुण और विकारों के रूप में भासता है, वह ब्रह्म ही तुम हो. ऐसा अपने चित्त में चिंतन करो. That reality which though one appears variously owing to delusion, taking on names and forms, attributes and changes, itself always unchanged, like gold in its modifications. That Brahman art thou. Meditate on this in thy mind. Yat vibhati sat अनेकधा भ्रमात् नाम रूप गुण विक्रियात्मना हेमवत् स्वयं अविक्रियं सदा ब्रह्म तत्वं असि आत्मनि भावय. ಯತ್ ಸತ್ ಯಾವ ಸದ್ವಸ್ತುವು ಒಂದೇ ಆಗಿದ್ದರೂ ಭ್ರಮಾತ್ ಭ್ರಾಂತಿಯಿಂದ ನಾಮರೂಪ ಗುಣ ವಿಕ್ರಿಯ ಆತ್ಮನ ನಾಮರೂಪ ಗುಣ ಕ್ರಿಯೆಗಳ ರೂಪದಿಂದ ಅನೇಕಧಾ ಬಹುವಿಧವಾಗಿ ವಿಭಾತಿ ಕಾಣುತ್ತದೆಯೋ ಹೇಮವತ್ ಚಿನ್ನದಂತೆ ಸ್ವಯಂ ತಾನು ಸದಾ ಯಾವಾಗಲೂ ಅವಿಕ್ರಿಯಂ ವಿಕಾರರಹಿತವಾದುದೋ ಅಂತಹ ವಿಕಾರರಹಿತ ಬ್ರಹ್ಮನನ್ನು ಅನುಸಂಧಾನ ಮಾಡು, ಧ್ಯಾನಿಸು. ಬಹಳ ಚಂದ ಇದೆ ಉದಾಹರಣೆಯಲ್ಲಿ ನೋಡುವ ಈ ಶ್ಲೋಕದ ತಾತ್ಪರ್ಯ. ಯಾವ ಸದ್ವಸ್ತುವು ಒಂದೇ ಆಗಿದ್ದರೂ ಭ್ರಾಂತಿಯ ಮೂಲಕ ನಾಮರೂಪ ಗುಣಕ್ರಿಯೆಗಳ ರೂಪದಿಂದ ಬಹುವಿಧವಾಗಿ ಕಾಣುತ್ತದೆಯೋ, ಆದರೂ ಬಳೆ, ಕುಂಡಲ ಮೊದಲಾದವುಗಳ ರೂಪದಲ್ಲಿ ಕಾಣುವ ಚಿನ್ನದಂತೆ ತಾನು ಮಾತ್ರ ವಿಕಾರರಹಿತವಾದುದೋ ಆ ಬ್ರಹ್ಮವೇ ನೀನಾಗಿರುವೆ. ಇದನ್ನು ಮನಸ್ಸಿನಲ್ಲಿ ಅನುಸಂಧಾನ ಮಾಡು. ಏನಿದು ಉದಾಹರಣೆ? ಬಂಗಾರ, ಚಿನ್ನ, ಸುವರ್ಣ ಒಂದೇ. ಸುವರ್ಣದಲ್ಲಿ ಯಾವ ಭೇದವೂ ಇಲ್ಲ. ಆದರೆ ಅದರ ಆಕಾರಕ್ಕೆ ತಕ್ಕಂತೆ ಅದರ ಹೆಸರುಗಳು. ಚಿನ್ನಕ್ಕೆ ಬೇರೆ ಬೇರೆ ಹೆಸರುಗಳು. ಯಾಕೆ ಇದನ್ನ ಬಳೆ ಅಂತ ಕರೀತಾರೆ? ಯಾಕೆಂದ್ರೆ ಅದು ಕೈಗಳಿಗೆ ಹಾಕುವಂತಹ ಚಿನ್ನ ಆ ಆಕಾರದಲ್ಲಿ ಇರುವುದರಿಂದ ಅದೇ ಚಿನ್ನವನ್ನು ಬಳೆ ಎಂದು ಕರೆಯಲಾಗಿದೆ. ಹಾಗೆ ಕುಂಡಲ, ಓಲೆಗಳು, ಕಿವಿಗಳಿಗೆ ಹಾಕುವಂತಹ ಚಿನ್ನ, ಅದರ ಆಕಾರ ಬೇರೆ, ಅದರ ವಿನ್ಯಾಸ ಬೇರೆ. ಆದ್ದರಿಂದ ಆ ಚಿನ್ನಕ್ಕೆ ಹೆಸರು ಬೇರೆ. ಕುಂಡಲ, ಓಲೆಗಳು, ಕಿವಿಗಳಿಗೆ ಹಾಕುವಂತಹ ಆಭರಣ, ಕಂಠಕ್ಕೆ ಹಾಕ್ತಾರೆ, ಅದೇ ಚಿನ್ನದ ಆಕಾರ ಬೇರೆ ಇರುತ್ತೆ. ಆಗ ಅದಕ್ಕೆ ಹೆಸರು ಸರ, ಹೌದಲ್ಲ? ಹಾರ, ಚಿನ್ನದ ಸರ, ಬಂಗಾರದ ಹಾರ. ಯಾಕೆ ಸುವರ್ಣಕ್ಕೆ ಬಳೆ, ಸರ, ಓಲೆಗಳು ಯಾಕೆ ಬೇರೆ ಬೇರೆ ಹೆಸರುಗಳು? ಆ ಚಿನ್ನ ಯಾವ ಆಕಾರದಲ್ಲಿದೆಯೋ ಆ ಆಕಾರಕ್ಕೆ ತಕ್ಕಂತೆ ಅದರ ಹೆಸರುಗಳು, ಹೌದಲ್ಲ? ಅದೇ ರೀತಿಯಲ್ಲಿ
ಬ್ರಹ್ಮ ಒಂದೇ, ಬ್ರಹ್ಮ ಒಕಟೆ, ಪರಬ್ರಹ್ಮ ಒಕಟೆ ಎಂದು ಅನ್ನಮ್ಮಾಚಾರ್ಯರು ಹಾಡಿದ್ದಾರೆ. ಬ್ರಹ್ಮದ ಅಸ್ತಿತ್ವ ಒಂದೇ, ಆದರೆ ಆಕಾರಕ್ಕೆ ತಕ್ಕಂತೆ ಅದರ ವಿವಿಧ ಹೆಸರುಗಳು, ರೂಪಗಳು ಬೇರೆ, ನಾಮಗಳು ಬೇರೆ. ನಾಮ ರೂಪ ಗುಣ ಕ್ರಿಯೆಗಳು ಬೇರೆ ಬೇರೆ ಆಗಿರುವುದರಿಂದ ಬೇರೆ ಬೇರೆ ಹೆಸರುಗಳು, ಬ್ರಹ್ಮನ ವಿವಿಧ ರೂಪಗಳು, ವಿವಿಧ ಆಕಾರಗಳು. ಆದರೂ ಮೂಲ ಮಾತ್ರ ಒಂದೇ. ಅಂತಹ ಒಂದೇ ಆಗಿರುವ ವಿಕಾರರಹಿತವಾಗಿರುವ ಬ್ರಹ್ಮನನ್ನು ನೀನು ಅನುಸರಿಸು, ಅನುಸಂಧಾನ ಮಾಡು, ಧ್ಯಾನಿಸು. ಎಷ್ಟು ಚಂದ ಇತ್ತಲ್ಲ ಈ ಉದಾಹರಣೆ. ಮುಂದೆ ವಿಚಾರ ಮಾಡುವ. ಹಾಗೆ ಇಲ್ಲಿ ಕೊಟ್ಟಿದ್ದಾರೆ, ದೇವ ತಿರಿಯಗಾದಿ ನಾನಾ ವಿಧ ನಾಮರೂಪಗಳಿಂದ ಬ್ರಹ್ಮನ ಒಂದು ವಿವಿಧ ರೂಪಗಳಾಗಿ, ಕೆಲವರು ದೇವತಾ ಸ್ವರೂಪದಲ್ಲಿರ್ತಾರೆ, ಕೆಲವರು ತಿರಿಯಕ್ ಆದಿ ನೀಚ ಯೋನಿಗಳು, ಜಲಚರ ಪ್ರಾಣಿಗಳು, 4 ಕಾಲುಗಳುಳ್ಳ ಪ್ರಾಣಿಗಳು, ರಾಕ್ಷಸರು ಇತ್ಯಾದಿ ಬೇರೆ ಬೇರೆ ರೂಪಗಳು. ಬ್ರಹ್ಮವೇ ಅದು ಕೂಡ, ಅದು ಬ್ರಹ್ಮನ ಸೃಷ್ಟಿಯೇ. ದೇವ ತಿರ್ಯಕ್ ಆದಿ, ಆದಿ ಅಂದ್ರೇನು? ಇನ್ನು ಉಳಿದ ರೂಪಗಳು, ಮನುಷ್ಯ, ಗಂಧರ್ವ, ಕಿನ್ನರ, ಯಕ್ಷ, ನಾಗ, ಎಷ್ಟು ಯೋನಿಗಳು ನೋಡಿ. ಅವೆಲ್ಲವೂ ಕೂಡ ಬ್ರಹ್ಮನ ಸೃಷ್ಟಿಯೇ. ಆದ್ದರಿಂದ ದೇವತಿರ್ಯಕ್ ಆದಿ ನಾನಾ ವಿಧ ನಾಮರೂಪಗಳಿಂದ ಬ್ರಹ್ಮನು ಪ್ರಕಟಗೊಂಡಿರುವನು. ಅಂತಹ ಏಕಮೇವಾದ್ವಿತೀಯವಾದಂತಹ ಬ್ರಹ್ಮನನ್ನು ನೀನು ಅನುಸಂಧಾನ ಮಾಡು. ಮುಂದೆ ನೋಡಿ. ಯಚ್ಚ ಕಾಸ್ತ್ಯನ ಪರಂ ಪರಾತ್ಪರಂ ಪ್ರತ್ಯಗೇಕರಸಮಾತ್ಮಲಕ್ಷಣಂ ಸತ್ಯಚಿತ್ ಸುಖಮನಂತಮವ್ಯಯಂ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ. ಯಚ್ಚ ಕಾಸ್ತ್ಯನ ಪರಂ ಪರಾತ್ಪರಂ ಪ್ರತ್ಯಗೇಕರಸಮಾತ್ಮಲಕ್ಷಣಂ ಸತ್ಯಚಿತ್ ಸುಖಮನಂತಮವ್ಯಯಂ ಬ್ರಹ್ಮ तत्वमसि भावयात्मनि. जो अनपर रूप से अर्थात जिससे परे और कोई नहीं हो, इस प्रकार प्रकाशमान है, पर अव्यक्त प्रकृति से भी परे हैं, प्रत्यक एक रस और सबका अंतरात्मा है, तथा सच्चिदानंद स्वरूप अनंत और अव्यय है, वह ब्रह्म ही तुम हो, ऐसी अपने अंतःकरण में भावना करो. That beyond which there is nothing, which shines above Maya even, which again is superior to its effects, the universe, the inmost self of all, free from differentiation, the real self, the existence, knowledge, bliss, absolute, infinite and immutable, that Brahman art thou. Meditate on this in thy mind. Yat yat chakasti anaparam paratparam pratyak ekarasam atmalakshanam satya chit sukham anantam avyayam ತತ್ವಂ ಅಸಿ ಬ್ರಹ್ಮ ಆತ್ಮನಿ ಭಾವಯ. ಯತ್ ಯಾವುದು, ಪರಾತ್ ಹಿರಣ್ಯಗರ್ಭನಿಗಿಂತಲೂ ಪರಂ ಶ್ರೇಷ್ಠವೋ, ಅನಪರಂ ತನಗಿಂತ ಶ್ರೇಷ್ಠವಾದುದು ಇಲ್ಲದಿರುವುದೋ,
ಚಕಾಸ್ತಿ ಪ್ರಕಾಶಿಸುತ್ತಿರುವುದು. ಪ್ರತ್ಯಕ್ ಏಕರಸಂ ಸರ್ವಾಂತರವೋ ಆತ್ಮಲಕ್ಷಣಂ, ಆತ್ಮಲಕ್ಷಣದಿಂದ ಕೂಡಿರುವುದು. ಸತ್ಯ ಚಿತ್ ಸುಖಂ ಸಚ್ಚಿದಾನಂದ ಸ್ವರೂಪವೋ. ಅನಂತಂ ಅನಂತವೋ. ಅವ್ಯಯಂ ಅವ್ಯಯವೋ. ಅಂತಹ ಬ್ರಹ್ಮನನ್ನು ನೀನು ಅನುಸಂಧಾನ ಮಾಡು. ಆತ್ಮನಿಭಾವಯ, ಅಂತರಾತ್ಮದಲ್ಲಿ ಕಂಡುಕೊಳ್ಳು. ಯಾವುದು ಹಿರಣ್ಯ ಗರ್ಭನಿಗಿಂತಲೂ ಶ್ರೇಷ್ಠವಾಗಿ, ತನಗಿಂತ ಶ್ರೇಷ್ಠವಾದುದಿಲ್ಲದೆ ಪ್ರಕಾಶಿಸುತ್ತಿರುವುದೋ, ಸರ್ವಾಂತರವೋ, ಆತ್ಮಲಕ್ಷಣದಿಂದ ಕೂಡಿರುವುದೋ, ಸಚ್ಚಿದಾನಂದ ಸ್ವರೂಪವೋ, ಅನಂತವೋ, ಅವ್ಯಯವೋ, ಅಂತಹ ಬ್ರಹ್ಮವೇ ನೀನಾಗಿರುವೆ. ಇದನ್ನು ಮನಸ್ಸಿನಲ್ಲಿ ಅನುಸಂಧಾನ ಮಾಡು. ಬಹಳ ಸುಂದರವಾದ ಒಂದು ಆತ್ಮಲಕ್ಷಣದ ಶ್ಲೋಕ ಇಲ್ಲಿದೆ. ಯಚ್ಚಾಪ್ನೋತಿ ಯದಾ ದತ್ತೇ ಯಚ್ಚಾತ್ತಿ ವಿಷಯಾನಿಹ ಯಚ್ಚಾಸ್ಯ ಸಂತತೋ ಭಾವಃ ತಸ್ಮಾತ್ ಆತ್ಮಾ ಪ್ರಕೀರ್ತಿತಃ. ಸುಂದರವಾದ ಆತ್ಮಲಕ್ಷಣದ ಶ್ಲೋಕ ಇದು. ಯಚ್ಚಾಪ್ನೋತಿ ಯತ್ ಆದತ್ತೆ. ಯಾವುದನ್ನು ನಾವು ಅನುಸಂಧಾನ ಮಾಡಿದಾಗ ನಮ್ಮ ಆತ್ಮಸ್ವರೂಪದಲ್ಲಿ ನಮ್ಮ ಅಸ್ತಿತ್ವ ಯಾವುದೇ ಏರುಪೇರುಗಳಿಲ್ಲದೆ ಇರುವುದು, ಯಾವುದೇ ವಿಷಯಕ್ಕೂ ಕೂಡ ನಿಲುಕದಂತಹ ವಸ್ತು ಬ್ರಹ್ಮತತ್ವ. ಇಂತಹ ಒಂದು ಬ್ರಹ್ಮ ಭಾವನೆಯನ್ನು ನಾವು ಯಾವಾಗ ಧ್ಯಾನ ಮಾಡ್ತೇವೆ ಆಗ ಆತ್ಮಸ್ವರೂಪಿಗಳಾಗಿ ಇರುತ್ತೇವೆ. ಅತ್ಯಂತ ಉತ್ತಮವಾದಂತಹ ಚಿಂತನೆ. ಮುಂದಿನ ಶ್ಲೋಕ ನೋಡೋಣ. ಉಕ್ತಮರ್ಥಮಿಮಾತ್ಮನೇ ಸ್ವಯಂ ಭಾವಯೇತ್ ಪ್ರಥಿತಯುಕ್ತಿಭಿರ್ಧಿಯಾ ಸಂಶಯಾದಿರಹಿತಂ ಕರಾಂಬುವತ್ ತೇನ ತತ್ವನಿಗಮೋ ಭವಿಷ್ಯತಿ. ಉಕ್ತಮರ್ಥಮಿಮಾತ್ಮನೇ ಸ್ವಯಂ ಭಾವಯ ಪ್ರಥಿತಯುಕ್ತಿಭಿರ್ಧಿಯಾ ಸಂಶಯಾದಿರಹಿತಂ ಕರಾಂಬುವತ್ ತೇನ ತತ್ವನಿಗಮೋ ಭವಿಷ್ಯತಿ. इस पूर्वोक्त विषय को अपने बुद्धि से वेदांत की प्रसिद्ध युक्तियों द्वारा अपने चित्त में स्वयं विचारो. इससे हस्तगत जल के समान संशय विपर्य से रहित तत्वबोध हो जाएगा. On the truth inculcated above, one must oneself meditate in one's mind by means of the recognized arguments. By that means, one will realize the truth free from doubt, etc., like water in the palm of one's hand. Karambuvat samshayadi rahitam karambuvat. By that means, one will realize the truth free from doubt, like water in the palm of one's hand. What's meant by inculcated above? In the 10 preceding shlokas, ಹಿಂದೆ ಆದಂತಹ ಈ 10 ಶ್ಲೋಕದ ವಿಚಾರ, ರೆಕಗ್ನೈಸ್ಡ್ ಆರ್ಗ್ಯುಮೆಂಟ್ಸ್ ದಟ್ ಆರ್ ಇನ್ ಹಾರ್ಮನಿ ವಿತ್ ದ ವೇದಾಸ್. ಯಾವ ಶಾಸ್ತ್ರದಲ್ಲಿ ಉದಾಹರಣೆ ತಿಳಿಸಲಾಗಿದೆ ಅದರಂತೆ ಬ್ರಹ್ಮ ಭಾವನೆಯನ್ನು ಈ ಕಳೆದ 10 ಶ್ಲೋಕದಲ್ಲಿ ವಿಚಾರ ಮಾಡಿದೆವು. ಉಕ್ತಂ ಅರ್ಥಂ ಇಮಂ ಆತ್ಮನಿ ಸ್ವಯಂ ಭಾವಯೇತ್ ಪ್ರಥಿತಯುಕ್ತಿಭಿಃ ಧಿಯಾ ಸಂಶಯಾದಿರಹಿತಂ ಕರಾಂಬುವತ್.
ತೇನ ತತ್ವನಿಗಮ ಭವಿಷ್ಯತಿ. ಉಕ್ತ, ಇದುವರೆಗೆ ಹೇಳಿದ ಇಮಂ ಅರ್ಥಂ, ಈ ತತ್ವ ವಿಚಾರವು, ಈ ತತ್ವವನ್ನು, ಈ ವಿಚಾರವನ್ನು ಸ್ವಯಂ ನೀನೇ ಆತ್ಮನಿ ನಿನ್ನಲ್ಲಿಯೇ ಧಿಯಾ ಬುದ್ಧಿಯಿಂದ ಪ್ರಥಿತ ಯುಕ್ತಿಭಿ ಪ್ರಸಿದ್ಧವಾದ ಯುಕ್ತಿಗಳ, ಉದಾಹರಣೆಗಳ, ದೃಷ್ಟಾಂತಗಳ ಮೂಲಕ ಭಾವಯೇತ್ ಭಾವಿಸಬೇಕು. ತೇನ ಅದರಿಂದ, ಕರಾಂಬುವತ್ ಅಂಗೈಯಲ್ಲಿರುವ ನೀರಿನಂತೆ, ಸಂಶಯಾದಿರಹಿತಂ ಸಂಶಯಾದಿಗಳಿಲ್ಲದೆ, ತತ್ವನಿಗಮ ತತ್ವನಿರ್ಣಯವು ಭವಿಷ್ಯತಿ ಉಂಟಾಗುವುದು. ಇದುವರೆಗೆ ಹೇಳಿದ ಈ ಹಿಂದಿನ 10 ಶ್ಲೋಕಗಳಲ್ಲಿ ಈ ತತ್ವ ವಿಚಾರವನ್ನು ಪ್ರಸಿದ್ಧ ಯುಕ್ತಿಗಳ, ಶ್ರುತಿಗಳಿಗೆ ವಿರುದ್ಧವಾಗದ ದೃಷ್ಟಾಂತಗಳ ಮೂಲಕ ನಿನ್ನಲ್ಲಿಯೇ ಬುದ್ಧಿಯಿಂದ ಅನುಸಂಧಾನ ಮಾಡಬೇಕು. ಅಂತಹ ಅನುಸಂಧಾನದಿಂದ ಸಂಶಯವೇ ಮೊದಲಾದವುಗಳಿಲ್ಲದೆ ಅಂಗೈಯಲ್ಲಿರುವ ನೀರಿನಂತೆ ತತ್ವ ನಿರ್ಣಯವಾಗುವುದು, ಸ್ಪಷ್ಟವಾಗಿ ವಿಚಾರ ಗೋಚರಿಸುವುದು, ಯಾವುದೇ ಸಂಶಯಕ್ಕೂ ಆಸ್ಪದವಿರುವುದಿಲ್ಲ. ಅಂತಹ ಶ್ರೇಷ್ಠವಾದ ವಿಚಾರದ ಕೊನೆಗೆ ಬಂದಿದ್ದೇವೆ. ಇನ್ನು ಮುಕ್ತಾಯದ ವಿಚಾರವನ್ನು ಆಚಾರ್ಯ ಶಂಕರರು ಇದಕ್ಕೆ ಹೇಳ್ತಾ ಇದ್ದಾರೆ. ಈ ವಿಚಾರವನ್ನು ಮುಂದಿನ ಶುಕ್ರವಾರ ಮುಂದುವರಿಸೋಣ. ಶಾಂತಿ ಮಂತ್ರದೊಂದಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ವಿವೇಕ ಚೂಡಾಮಣಿಯ ಮುಂದುವರೆದ ವಿಚಾರ ಮುಂದಿನ ಶುಕ್ರವಾರ. ಓಂ ಸರ್ವೇಷಾಂ ಸ್ವಸ್ತಿ ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.